ಸಂವಿಧಾನ ಶಿಲ್ಪಿ, ಸಾಮಾಜಿಕ ಕ್ರಾಂತಿಯ ಹರಿಕಾರ, ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತಿಯ ಹಾರ್ದಿಕ ಶುಭಾಶಯಗಳನ್ನು ಇಡೀ ದೇಶದ ಜನರಿಗೆ, ನಾಡಿನ ಜನರಿಗೆ, ವಿಜಯಪುರದ ಜಿಲ್ಲೆಯ ಜನರಿಗೆ ನಾನು ಸಲ್ಲಿಸ್ತಾ ಇದ್ದೀನಿ. ಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ ಸೂರ್ಯಚಂದ್ರರಿಗೆ ಈ ದೇಶದ ಸಂವಿಧಾನ ಆಗಿ ಉಳಿತದೆ. ಯಾವುದೇ ಕಾಲಕ್ಕೂ ನಮ್ಮ ಸಂವಿಧಾನಕ್ಕೆ ಧಕ್ಕೆ ಆಗದಂತೆ ಇವತ್ತು ನರೇಂದ್ರ ಮೋದಿಯವರಾಗಲಿ, ನಮ್ಮ ಯಾವುದೇ ನಾಯಕರು ಯಾವುದೇ ಪರಿಸ್ಥಿತಿಯಲ್ಲಿ ಈ ಸಂವಿಧಾನಕ್ಕೆ ಧಕ್ಕೆ ಆಗದಂತೆ ನೋಡ್ಕೊಂತ ಒಂದು ಅಚಲ ವಿಶ್ವಾಸ ನಮಗಿದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮ ದಿವಸ ನಮಗೆಲ್ಲ ಒಂದು ಹಬ್ಬ. ಯಾಕಂದರೆ ಎಲ್ಲ ಜನಾಂಗಗಳಿಗೆ ನ್ಯಾಯ ಕೊಟ್ಟಂಥ ಪುಣ್ಯಾತ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್. ನೋಡಿ, ಜನಾಕ್ರೋಶ ಪ್ರಾರಂಭ ಆಗಿದೆ. ಕಾಂಗ್ರೆಸ್ನವ್ರಿಗೆ ಗ್ಯಾಸು ಪೆಟ್ರೋಲ್ ಏರಿಸಿದಾರ್ತಾರೆ, ಬಟ್ ಜನ ನಿರ್ಣಯ ಮಾಡ್ತಾರೆ ಯಾವುದು ಸತ್ಯ ಇದೆ ಯಾವುದು ಇಲ್ಲ ಅನ್ನೋ ಅಂತಾರೆ. ಅದರಲ್ಲಿ ಭಾಳ ಪ್ರಮುಖವಾಗಿ ಉತ್ತರ ಕರ್ನಾಟಕದ ಅಭಿವೃದ್ಧಿ, ಏನು ಭ್ರಷ್ಟಾಚಾರ ನಡೆದಿದ್ದು ಅದರ ಬಗ್ಗೆ ಚರ್ಚೆ ಆಗಬೇಕು ವಿನಃ ಯಾವುದೇ ಒಂದು ಕುಟುಂಬದ ವೈಭವೀಕರಣ ಸಲುವಾಗಿ ಆಕ್ರೋಶ ವ್ಯಕ್ತಪಡಿಸಬಾರ್ದು. ಬಟ್ ಏನಾಯ್ತು ಅದರಲ್ಲಿ ಏನಿದೆ? ಬೊಮ್ಮಾಯಿ ಅವ್ರು ಮೊದಲೇ ಹೇಳ್ಯಾರಲ್ರಿ, ನಿಕಟ ಪೂರ್ವ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು, ನೀವು ಏನೇನು ತನಿಖೆ ಮಾಡ್ತೀರಿ ಮಾಡಿರ್ತಾಳೆ. SIT ಕೊಡ್ರಿ, CBI ಕೊಡ್ರಿ, ಈ CBI ಮ್ಯಾಗ ಉಳಿಸಲ್ಲ ಅಂದ್ರೆ FBI ಕೊಡ್ರಿ, NIA ಕೊಡ್ರಿ, ಏನು ಸಾಕಷ್ಟು ಏನು ತನಿಖಾ ಸಂಸ್ಥೆ ಅದ ಕೊಡ್ರಿ, ತನಿಖೆ ಆಗಲಿ. ಯಾರು ಭ್ರಷ್ಟಾಚಾರ ಮಾಡ್ಯಾರ, ಕರೋನಾದಾಗ ಯಾರು ರೊಕ್ಕ ತಿಂದಾರ, ಕಾಂಟ್ರಾಕ್ಟರ್ಗಳೇ ಯಾರ ಕಡೆ ದೊಡ್ಡ ದುಡ್ಡು ತಿಂತಾರ. ಈಗಲೂ ಹೇಳಕತ್ತಾರ ಕಾಂಟ್ರಾಕ್ಟರು, ಕಾಂಗ್ರೆಸ್ನ ಮಂತ್ರಿಗಳು ನಮ್ಗೆ ಭಾಳ ತೊಂದರೆ ಕೊಡ್ತಾ ಇದ್ದಾರೆ, ನಾವು ಆತ್ಮಹತ್ಯೆ ಮಾಡ್ಕೋ ಪರಿಸ್ಥಿತಿ ಇದೆ. ಇವತ್ತು ಏನು ನಮ್ಮ BJP ಅವರು ಮಾತಾಡ್ತಾ ಇಲ್ಲ. ಮಧ್ಯ ಎಕ್ಸೈಸ್ನಲ್ಲಿ ಭಾಳ ಭ್ರಷ್ಟಾಚಾರ ಆಗಿದೆ, ಅದ್ರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ. ಅಂದರೆ ಎಲ್ಲೆಲ್ಲಿ ತಮ್ಮ ಹೊಂದಾಣಿಕೆ ಅದೋ ಅವತ್ತನ್ನು ಬಿಡ್ತಾರೆ. ಹೊಂದಾಣಿಕೆ ಇರಲಾರ್ದು ಸುಮ್ಮನೆ ಕಾಟಾಚಾರಕ್ಕೆ ಮಾಡುವಂಥದ್ದಲ್ಲ, ನೇರವಾಗಿ ಅಟ್ಯಾಕ್ ಮಾಡ್ಬೇಕು. ನೇರವಾಗಿ ಸರ್ಕಾರವನ್ನು ತರಾಟೆಗೆ ತಗೋಬೇಕು, ಬಿಟ್ಟು ತಮ್ಮ ಬೇಕಾದವರಿಗೆ ಕರೀದು ತಮ್ಮ ಬಿಡೋದವ್ರಿಗೆ ಬಿಡೋದು ಅದಲ್ಲ. ನೋಡಿ, ಮೊದಲೇ ಹೇಳ್ತೀನಿ, ನಾ ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ನಾನು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರ ಹೇಳಿ ಎಲ್ಲಿ ಹೆಸರು ತಗೊಂಡಿಲ್ಲ. ನಾನು ಮಾತಿನ ವೇಗದಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಅಂತೇಳಿ ಹೇಳುವ ಬದಲಿ ಅಷ್ಟೇ ಕಟ್ ಆಗಿತ್ತು. ಮೊಹಮ್ಮದ್ ಅಲಿ ಜಿನ್ನಾ ಥರ ಇವತ್ತು ಉದ್ಭವ್ ಠಾಕ್ರೆ ವರ್ತನೆ ಮಾಡ್ತಾ ಇದ್ದಾನೆ ಅಂತ ಹೇಳಬೇಕಾಗಿದ್ದು ಒಂದು ವರ್ಡ್ ಅಷ್ಟೇ ಇದೆ. ಯಾವಾಗಲೂ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅಂದಾಗ ಮಾತ್ರ ಆ ಇಸ್ಲಾಂ ಧರ್ಮದ ಸಂಸ್ಥಾಪಕರ ಹೆಸರು ತೊಗೊಂಡಂಗೆ ಆಗ್ತದೆ. ಸುಮ್ಮನೆ ನಿಮ್ಗೆ ಅದು ಕಾಂಗ್ರೆಸ್ನವ್ರು ಬಿಟ್ಟರೆ ಬಿಜಾಪುರನಾಗ ಯಾರೂ ವಿರೋಧ ಮಾಡ್ತಾ ಇಲ್ಲ. ಇವರಿಗೆ ಕಾಂಗ್ರೆಸ್ನವ್ರಿಗೆ ಒಂದು ಇಶ್ಯೂ ಬೇಕಾಗಿದೆ, ಹತಾಶೆ ಆಗಿದ್ದಾರೆ. ಈ ಕಾರಣ ಏನು ಬಿಜಾಪುರದಲ್ಲಿ ಏನು ನಡೀತಾ ಇಲ್ಲ, ಗುಂಡಾಗಿರಿ ನಡೀತಾ ಇಲ್ಲ, ಹತ್ತ ವಸೂಲಿ ನಡೀತಾ ಇಲ್ಲ. ಅದಕ್ಕೆ ಇದೊಂದು ನಾವು ಮಾಡ್ಕೊಂಡು ನಮ್ಮ ದೇವರಿಗೆ ಬೇಡಾಡ್ತೇವೆ. ನಮ್ಮ ಹಿಂದೂ ಸಂಸ್ಕೃತಿ, ಹಿಂದೂ ಧರ್ಮದಲ್ಲಿ ನಾವು ಮತ್ತೊಬ್ಬರ ದೇವರನ್ನು ಹೇಳಿಸುವುದು ನಮ್ಮ ಧರ್ಮದ, ನಮ್ಮ ಸಮಾಜದಲ್ಲಿ ನಮ್ಮ ಹಿರಿಯರು, ನಮ್ಮ ಗುರು ಹಿರಿಯರು ಕಲಿಸೇ ಇಲ್ಲ. ಆದರೆ ಹಿಂದೂ ಧರ್ಮದಲ್ಲಿ ರಾಮ, ಕೃಷ್ಣ, ಲಕ್ಷ್ಮೀ, ಸರಸ್ವತಿಯನ್ನು ಅಪಮಾನ ಮಾಡೋರು ಯಾರು ವಿದೇಶನಾಗ? ಅವ್ರಿಗೂ ಇದೇ ಆಗ್ಬೇಕಲ್ಲ. ಈ ರೀತಿ ಒಂದು ವ್ಯವಸ್ಥಿತವಾಗಿ ಸಚ್ಚು ಹಿಂದೂ ಏನು ಮಾತಾಡ್ತಾರೆ ಅವ್ರನ್ನ ಮುಗಿಸ್ಬೇಕನ್ನೋಂಥದ್ದು ಬರೀ ಅಲ್ಲಿಲ್ಲ. ನಮ್ಮಲ್ಲಿ ಕೆಲವೊಂದು ಜನ ಅದಾರೆ, ಅವರೆಲ್ಲ ರಾತ್ರಿ ಅವರಿಗೆಲ್ಲ ಸಪೋರ್ಟ್ ಮಾಡಿ ಅವ್ರ ಜೊತೆಗಿದ್ದಾರೆ. ಆದರೆ ಅವರು ಭಾಳ ಈಗಿರುವ ಒಂದು ಇಶ್ಯೂ ಸಿಕ್ಕಿದೆ, ಇದರಾಗೆ ಮುಗಿಸ್ಬಿಡೋಕೆ ಯತ್ನಾಳ ಮುಗಿದಿಲ್ಲ. ಇಡೀ ಕರ್ನಾಟಕದ ಹಿಂದೂಗಳು ನನ್ನ ಜೊತೆಗಿದ್ದಾರೆ. ನೀವೇನಾರು ಅದು ತಿಳ್ಕೊಂಡಿದ್ರೆ, ನೀವೇನಾರೇ ನನ್ನನ್ನು ಮುಗಿಸ್ಬೇಕಂದಿದ್ರೆ ಕರ್ನಾಟಕದಲ್ಲಿ ಬೆಂಕಿ ಹತ್ತದೆ. ಇದನ್ನು ಈಗಾಗಲೇ ಪೊಲೀಸ್ ಇಲಾಖೆದವರು ಭಾಳ ಸಂಪೂರ್ಣ ತನಿಖೆ ಮಾಡ್ತಾ ಇದ್ದಾರೆ. ಆ ತನಿಖೆ ಬರಲಿ, ಅದರೊಳಗೆ ಯಾರ್ಯಾರು ಅನ್ನೋದು ಹೊರಗೆ ಬರ್ತದೆ. ಇಲ್ಲಾಂದ್ರೆ ತನಿಖೆ ಮಾಡ್ಲಿಕ್ಕೆ ನಿಪಕ್ಷಪಾತವಾಗಿ ರಾಜ್ಯ ಸರ್ಕಾರಕ್ಕೆ ಹಾಕಿ ಏನೇ ಕೊಡಲಿ. ಇಲ್ಲ, ಕಾಂಗ್ರೆಸ್ ಯತ್ನಾಳ್ ವಿರುದ್ಧನ ನಾವು ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಯಾರ. ಅವ ಕಟ್ಟಾರ ಹಿಂದೂ ಅದವನೇ, ಅವ್ನು ಹೊರಗೆ ಹಾಕ್ರಿ ಅಂದಾರ, ಅದಕ್ಕೆ ಹೊರಗೆ ಹಾಕ್ಯಾರ. ಏನೇನು ಒಟ್ಟು ಒಂದು ನಾ ಏನು ದಿಲ್ಲಿಯಾಗಿದ್ದೆಲ್ಲ ಅದಕ್ಕಿಂತ ಹಿಂದಾಗಿದೆ. ಶಿವರಾತ್ರಿಗಳು ಆದ್ರೆ ಅದು ವಿಫಲ ಆಗಿದೆ. ಕೊಯಮತ್ತೂರಿನಲ್ಲಿ ಶಿವರಾತ್ರಿ ದಿನ ಭೇಟಿಯಾಗಿತ್ತು. ಇಲ್ಲ, ಅದು ಏನು ಗೊತ್ತಿಲ್ಲ ನನಗೆ. ಆದ್ರೆ ಒಟ್ಟು ಚರ್ಚೆ ದಿಲ್ಲಿ ಒಳಗಿದೆ. ಆದರೆ ಯಾರೂ ಇಲ್ಲ ಅಂತ ಹೇಳಿ ಬಿಟ್ಬಿಟ್ಟಾರ ಕೈ. ಪಾಪ ಆ ಮಹಾನಾಯಕನಿಂದ 10 MLAಗಳು ಇಲ್ಲ ನಾನು ಕೈ ಬಿಟ್ಟಾರ. ಅದಕ್ಕೆ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋದು ಅಷ್ಟು ಈಜಿ ಇಲ್ಲ.
ಸಿದ್ದರಾಮಯ್ಯನವರಿಂದ ಎಲ್ಲರೂ ಅದಾರ. ಹಿಂಗಾಗಿ ಸಿದ್ದರಾಮಯ್ಯನ ಇಳಿಸ್ತೀನಿ ಅನ್ನೋಂಥದ್ದು ಕಾಂಗ್ರೆಸ್ಸಿನ ಕೊನೆಯ ಮಳಿ ಅಂದ್ರೆ ಸಿದ್ದರಾಮಯ್ಯ. ಏನು ನಾ ಕೇಳಲ್ಲ, ಯಾರು ಸಂಪರ್ಕ ಮಾಡಿದ್ರು? ನಾವು ಒಟ್ಟೆ ಯಾರು ಸಂಪರ್ಕ ಹೋಗಿಲ್ಲ. ನಿಮ್ಮ ಅವ್ರ ಬಿಜೆಪಿ ಯಾವ ನಾಯಕರ ಜೊತೆಗೂ ಸಂಪರ್ಕ ಹೋಗಿಲ್ಲ. ನಾ ಎಲ್ಲೂ ದೈನ್ಯ ನಾಯಕ ಕೈ ಮುಗಿದು ನಾನು ತೋರೆತ್ ಹೇಳಿಲ್ಲ. ಕಾಲ ಬರಲಿ, ನಾ ಇಡೀ ರಾಜ್ಯದಲ್ಲಿ ಹಿಂದೂ ಸಂಘಟನೆಯನ್ನು ಮಾಡ್ತೀನಿ. ಇವತ್ತೇನು ಹಿಂದೂ ಪರ ಸಂಘಟನೆ ಅದಾವ ರಾಜ್ಯದಾಗ, ಅವ್ರನ್ನೆಲ್ಲ ನಿನ್ನೆ ಹೋಗಿದ್ದೇವೆ, ಸುಮಾರು 7-8 ಸಾವಿರ ಜನ ಸೇರಿದ್ರು. ಅವರೆಲ್ಲ ಹಿಂದೂ ಕಾರ್ಯಕರ್ತರು ಗಟ್ಟಿಯಾಗಿ ಕೈ ಮೇಲೆ ಎತ್ತಿ ಪ್ರಮಾಣ ಮಾಡಿದ್ರು, ಇನ್ನು ಮ್ಯಾಗ ಹಿಂದೂ ಪರವಾಗಿದ್ದಂಥವ್ರನ್ನೇ MLA ಓಟ್ ಹಾಕ್ತೀವಿ. ಈ ರೀತಿ ಒಂದು ವಾತಾವರಣ ನಾವು ನಿರ್ಮಾಣ ಮಾಡ್ತಾ ಇದ್ದೀವಿ. ಮುಂದಿನ ದಿವಸದಲ್ಲಿ ನಾವು ರಾಜ್ಯದಲ್ಲಿ ಹಿಂದೂ ಪರವಾದಂಥ ಯೋಗಿ ಆದಿತ್ಯನಾಥರು ಆಸಾಮನ ಹಿಮೇಂದ್ರ ಏನು ವಿಶ್ವಾಸ ಅದಾರೆ, ಅವ್ರ ಮಾದರಿ ಸರ್ಕಾರ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ. ನೋಡ್ರಿ, ನಮ್ಮ ಸೋಮಣ್ಣವ್ರ ಒಬ್ಬ ಹಿರಿಯರು ಮತ್ತು ಸಾಕಷ್ಟು ಅನುಭವಿ ಅದಾರ. ಅವ್ರಿಗೂ ಅವತ್ತ ನೀವೇ ರಾಜ್ಯಾಧ್ಯಕ್ಷರಾಗಿರುತ್ತೆ, ಅವ್ರಿಗೂ ಕೇಳ್ಯಾರ. ಅವ್ರು ಹೇಳ್ಯಾರ ನನಗೆ 84 ವರ್ಷ ನಾವು ಒಳ್ಳೆ ಅಂತ ಹೇಳ್ಯಾರ. ಹಿಂಗಾಗಿ ಪ್ರೀತಿಯಿಂದ ಪಕ್ಷಕ್ಕೆ ಒಳ್ಳೇದಾಗಲಿ ಅಂತ ಮಾತಾಡ್ಯಾರ. ಸೋಮಣ್ಣವ್ರು ಯಾವಾಗ ಗಟ್ಟಿಯಾಗಿ ಪಕ್ಷದ ಪರವಾಗಿ ಮಾತಾಡ್ತಿರ್ತಾರೆ. ಮತ್ತು ನಾನು ನಿನ್ನೆ ಅವ್ರಿಗೆ ವಿನಂತಿ ಮಾಡ್ಕೊಂಡಿದ್ದೀನಿ, ನಿನ್ನೆ ಫೋನ್ ಮಾಡಿದ್ದೆ, ಬಿಜಾಪುರಕ್ಕೊಂದು ಒಂದೇ ಭಾರತ ಟ್ರೈನ್ ಕೊಡಬೇಕು ನಮಗೆ, ಸ್ಲೀಪಿಂಗ್ ಕೋಚು. ಮತ್ತು ಇಲ್ಲೇನು ನಮ್ಮ ಇದರಲ್ಲಿ ಕನಕದಾಸ್ ಬಡಾವಣೆ ಒಂದು ಅಂಡರ್ ಬ್ರಿಡ್ಜ್, ಇವು ಎರಡನ್ನ ಮನವಿ ಮಾಡಿದ್ದೀನಿ. ಇನ್ನೊಂದು ತಿಂಗಳಲ್ಲಿ ಹೊಸ ಕೋಚ್ ಬರ್ತಾವೆ. ಒಂದು ಒಂದೇ ಭಾರತ ಬಿಜಾಪುರದಿಂದ ಬೆಂಗಳೂರು ಸ್ಲೀಪಿಂಗ್ ಕೋಚ್ ಕೊಡ್ತೀನಿ ಅಂತ ಹೇಳ್ಯಾರ. ಮತ್ತೇನು ಕನಕದಾಸ ಬಡಾವಣೆಯಲ್ಲಿ ಒಂದೇನು ಅಂಡರ್ ಬ್ರಿಡ್ಜ್ ಆಗಬೇಕಾಗೈತಿ, ಅದನ್ನು ಎರಡೂ ಕೂಡಿ ಬಿಜಾಪುರಕ್ಕೆ ಬಂದು ಭೂಮಿ ಪೂಜೆ ಮಾಡಿ ಹೋಗ್ತೇನೆ ಅಂತ ಹೇಳ್ಯಾರ. ಅವರಿಗೆ ನಮ್ಮ ಪರವಾಗಿ ಅಂತ ನಾ ಹೇಳುವುದಿಲ್ಲ, ಪಕ್ಷದ ಪರವಾಗಿ ಮಾತಾಡ್ಯಾರ. ಅವರಿಗೆ ನಾನು ಧನ್ಯವಾದ.